ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಶುಕ್ರವಾರ ದೇವಸ್ಥಾನಕ್ಕೆ ಹೋಗಬೇಕು, ಮನೆ ದೇವ್ರ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮನೆಯದೆಲ್ಲ ಧೂಳು ಹೊಡಿತಾ ಇದ್ವಿ. ಇವಾಗೇನಿನ ನೀಟಾಗಿ ಕ್ಲೀನ್ ಮಾಡಿಲ್ಲ, ಸ್ವಲ್ಪ ಧೂಳೆಲ್ಲ ಹೊಡೆದ್ಬಿಟ್ಟು ಮಾಮೂಲಿ ನೆಲ ಎಲ್ಲ ಒರೆಸಿ ಮತ್ತು ವಾರ ಅಂದರೆ ಪೂಜೆ ಇವತ್ತೇ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಹೋಗೋಣ. ಯಾಕಂದರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು. ನಮ್ಮ ಮನೆಯವರು ಸಂಜೆ ಬೇಗ ಬರಬೇಕು ಮತ್ತು ಕೆಲ್ಸಕ್ಕೆ ಹೋಗಬೇಕು ಅಂತ ಇದ್ದರು. ಹಾಗಾಗಿ ಇದು ಗುರುವಾರನೇ ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ. ಹಾಗೇ ಶುಕ್ರವಾರ ಬೆಳಗ್ಗೆ ಹೊರಟು ಇಲ್ಲಿ ಬೆಳೂರು ಕ್ರಾಸಿಗೆ ಬಂದ್ವಿ. ಬೆಳೂರು ಕ್ರಾಸ್ ಹತ್ರ ಎಲ್ಲ ಟಿಫನ್ ಮಾಡಿಕೊಂಡು ಆಮೇಲೆ ನಾಗಮಂಗ್ಲಕ್ಕೆ ಹೊರಟ್ವಿ. ನಾಗಮಂಗ್ಲ ಟಿ ವಿ ಹತ್ರ ಇರೋ ಮುಲ್ಕಟಮ್ಮನ ದೇವಸ್ಥಾನ ನಮ್ಮ ಮನೆ ದೇವರು. ನಮ್ಮ ಮನೆಯವರು ಹಿಂದೆ ಕೂತಿದ್ರು, ಮಕ್ಕಳು ಹಿಂದೆ ಕೂತಿದ್ರು. ಎಲ್ಲೆಲ್ಲಿ ಸೀಟ್ ಸಿಕ್ತು ಅಲ್ಲಲ್ಲಿ ಎಲ್ಲರೂ ಕೂತ್ಕೊಂಡು ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ಪೂಜೆ ಸಾಮಾನೆಲ್ಲ ತೊಗೋಬೇಕಿತ್ತು, ತೊಗೊಂಡು ಹೊರಟ್ವಿ. ಅಂದರೆ ನಾವು ತಡೆ ಓಡಿಸ್ಬೇಕಿತ್ತು. ಸೊ ನಾವು ಯಾವಾಗಲೇ ಬಂದ್ರೂ ಇಲ್ಲಿ ವರ್ಷಕ್ಕೊಂದು ಸಲ ಬಂದಾಗ ತಡೆ ಓಡಿಸ್ಬಿಟ್ಟು ಆಮೇಲೆ ಪೂಜೆ ಮಾಡ್ಸೋಕೆ ಹೋಗ್ತೀವಿ. ಇವತ್ತು ಹಾಗೆ ಮಾಡಿದ್ವಿ. ಫಸ್ಟ್ ತಡೆ ಓಡಿಸೋಣ ಅಂತ ಹೇಳ್ಬಿಟ್ಟು ತಡೆ ಓಡಿಸ್ಕೊಂಡು ಆಮೇಲೆ ಮರೆ ನೀರು ಹಾಕಿಸ್ಕೋಬೇಕಿತ್ತು. ನನಗೆಲ್ಲ ಹುಷಾರಿರಲಿಲ್ಲ, ನಮ್ಮ ಮನೆಯವರು ಸ್ವಲ್ಪ ಹುಷಾರಿಲ್ಲ ಅಂತಿದ್ರು. ಹಂಗಾಗಿ ತಡಿ ಹೋಗಿ ಫಸ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ತಡೆ ಓಡಿಸ್ಕೊಂಬಂದ್ವಿ. ಇಲ್ಲಿ ತಡೆ ಹೊಡೆಯೋದು ಮನೆಯಲ್ಲಿ ಹೊಡಿತಾರೆ, ಮುಂಚೆ ದೇವಸ್ಥಾನದಲ್ಲೇ ಹೊಡಿಯೋರು. ಸ್ವಲ್ಪ ದೇವಸ್ಥಾನದೆಲ್ಲ ಇದಾಗಿ ಏನೇನೋ ಆಗಿ ಇವಾಗ ಮನೇಲಿ ಹೊಡಿತಾರೆ. ಅಂದರೆ ಮನೇಲೂ ಈ ಥರ ಮೆರೆಗ್ರಹ ಮಾಡಿಸ್ಬಿಟ್ಟು ಇಟ್ಕೊಂಡವ್ರೆ. ಸೊ ಹಂಗಾಗಿ ಅಲ್ಲಿ ಹೋಗಿ ತಡೆ ಹೊಡ್ಸ್ಕೊಂಬಂದ್ವಿ. ಪ್ರತಿಯೊಂದು ಸಲನೂ ಹಿಂಗೆ ಮಾಡೋದು ನಾವು. ಅಂದರೆ ಈಗ ಅಲ್ಲೆಲ್ಲ ಇದು ಮಾಡ್ಕೊಂಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಮರೆ ನೀರು ಹಾಕಿಸ್ಕೋಬೇಕಿತ್ತು. ಹಂಗಾಗಿ ಬಂದು ಮರೆ ನೀರು ಹಾಕಿಸ್ಕೊಂಡು ಹಾಗೆ ಬಟ್ಟೆ ಬದಲಾಯಿಸ್ಕೊಳ್ಳೋಕ್ಕೆ ಸ್ನಾನಕ್ಕೆ ಅಂತ ಬಂದ್ವಿ. ಸ್ನಾನ ಮುಗಿಸ್ಕೊಂಡು ಮತ್ತು ಕ್ಯೂನಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋದ್ವಿ. ನಾವು ಬೆಂಗಳೂರಿಂದನೇ ತಂದಿದ್ವಿ ಸೀರೆ, ಪೂಜೆ ಸಾಮಾನೆಲ್ಲ. ಇಲ್ಲಿ ಬರೀ ಬಾಳೆಹಣ್ಣು ಮತ್ತು ಹೂವು ಇದಿಷ್ಟೇ ಎರಡೇ ತೊಗೊಂಡಿದ್ದು. ಹಾಗಾಗಿ ತೊಗೊಂಡು ಕ್ಯೂಗೆ ಬಂದ್ವಿ. ಈಗ ನೆಕ್ಸ್ಟು ಮಂಗಳವಾರದಿಂದ ಆಷಾಢ ಅಲ್ವಾ, ಹಾಗಾಗಿ ಜನ ಏನು ಜಾಸ್ತಿ ಇರಲಿಲ್ಲ. ಶುಕ್ರವಾರ ಅಲ್ವಾ, ಸ್ವಲ್ಪ ಕಮ್ಮಿನೇ ಇತ್ತು ಅಂತ ಹೇಳ್ಬೋದು. ನಾವು ಕ್ಯೂಗೆ ಹೋಗಿ ನಿಂತ್ಕೊಂಡಾಗ ಒಬ್ಬರು ಯಾವುದೋ ಗಾಳಿ ಬರುತ್ತಲ್ಲ, ಗಾಳಿ ಅಂತಾರಲ್ಲ, ಗಾಳಿ ಅದು ಬಂದಿತ್ತು ಅಂತ ಹೇಳ್ಬಿಟ್ಟು ಯಾರನ್ನೋ ಒಬ್ಬರನ್ನ ಒಳಗಡೆ ಹಾಕ್ಕೊಂಡಿದ್ರು. ಅದು ಜೋರಾಗಿ ಕಿರ್ಚಾಡ್ತಿತ್ತು. ನಾವು ಹೋಗಿ ನೋಡಲಿಲ್ಲ, ಕ್ಯೂನಲ್ಲಿದ್ವಿ. ಬಟ್ ಸೌಂಡ್ ಬರ್ತಾಯಿತ್ತು. ಹಾಗೆ ಒಳಗೆ ಹೋಗಿ ಎಲ್ಲರೂ ಯಂತ್ರ ಹಾಕಿಸ್ಕೊಂಡು ಮತ್ತು ಮನೆಗೆ ಸ್ವಲ್ಪ ಕಟ್ಲೆ ಎಲ್ಲ ಮಾಡಿಸ್ಕೋಬೇಕಿತ್ತು, ಮಾಡಿಸ್ಕೊಂಡು ಬಂದ್ವಿ. ಇದು ಊರ್ಮಾರಮ್ಮ. ಹಾಗೆ ಆಗಲೇ ತೋರಿಸಿದ್ನಲ್ಲ, ಈ ಕಡೆ ಇರೋದು ಮುಲ್ಕಟಮ್ಮ. ಇಬ್ಬರು ಇದೇ ಇದ್ದಾರೆ. ಈ ದೇವಸ್ಥಾನ ನಾವು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಅಪ್ಪನ ಮನೆ ದೇವರು ಕೂಡ ಹೌದು, ನನ್ನ ಗಂಡನ ಮನೆ ದೇವರು ಕೂಡ ಹೌದು. ಹಾಗಾಗಿ ಎರಡು ನಮ್ಮದು ಮನೆ ದೇವರಾಗಿರೋದ್ರಿಂದ ವರ್ಷಕ್ಕೊಂದ್ಸಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನಾವು ಈಗ ಸ್ನಾನ ಮಾಡಿ ಎಲ್ಲ ಬಟ್ಟೆ ಬದಲಾಯಿಸಿದ್ಮೇಲೆ ಈ ಥರ ಎಲ್ಲರೂ ಬಟ್ಟೆ ಹಾಕ್ಕೊಂಡು ಮತ್ತೆ ಬೆಂಗಳೂರಿಗೆ ಬಸ್ ಹತ್ತಿ ಬಂದ್ವಿ. ಸಂಜೆ ನಾವು ಮನೆಗೆ ಬರೋಷ್ಟರಲ್ಲಿ ಒಂದು 4 ಗಂಟೆ 4:15 ಆಗಿತ್ತು. ಸೊ ಸೀಟೆಲ್ಲ ಸಿಕ್ತು ಹೋಗುವಾಗ್ಲೂ ಬರುವಾಗ್ಲೂ. ಇದು ನನ್ನ ಮಗಳು ಬ್ರಿಟಾನಿಯಾ ಅಂದರೆ ಇದು ಬಿಸ್ಕೆಟ್ ಬರುತ್ತಲ್ಲ, ಆ ಬಿಸ್ಕೆಟಲ್ಲಿ ಈ ಥರ ಮಾಡಿದ್ದಾಳೆ. ಅಂದರೆ ಓರಿಯೋ ಬಿಸ್ಕೆಟಲ್ಲಿ ಇದೇನೋ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಯಾವಾಗಲೇ ಮನೆ ದೇವ್ರಿಗೆ ಹೋಗಲಿ ಬಂದು ನೆಕ್ಸ್ಟ್ ಅಂದರೆ ಅವತ್ತು ನಮ್ಮೂರ ಕಡೆ ಎಲ್ಲ ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆನೇ ಎಲ್ಲ ಮಾಡಿಟ್ಟು ಹೋಗ್ತೀವಿ. ಇಲ್ಲಾಂದರೆ ಮನೇಲಿ ಯಾರನ್ನ ಬಿಟ್ಟೋಗಿರ್ತೀವಿ, ಅವರೆಲ್ಲ ಮಾಡಿರ್ತಾರೆ. ಅಂದರೆ ಮಡೆ ಆರತಿ ಎಲ್ಲ ಮಾಡ್ಕೊಂಡಿರ್ತಾರೆ. ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಮಡೆ ಆರತಿ ಎಲ್ಲ ಎತ್ಕೊಂಬರ್ತಾರೆ. ಇಲ್ಲಿ ಊರಿಂದ ಹೊರಗಡೆ ಒಂದು ದೇವಸ್ಥಾನ ಇರುತ್ತೆ, ಅಲ್ಲೋಗ್ಬಿಟ್ಟು ಅಂದರೆ ನಮ್ಮೂರಲ್ಲಿ ಇಲ್ಲ, ನಮ್ಮ ಯಜಮಾನ್ರ ಊರೆಲ್ಲ ಐತೆ. ಅಲ್ಲೋಗ್ಬಿಟ್ಟು ತೀರ್ಥ ಎಲ್ಲ ಅಂದರೆ ಕೋಳಿ ಎಲ್ಲ ಕುಯ್ಕೊಂಡು ಇದ್ರೊಪ್ಸೋದು ಅಂತ ಮಾಡ್ತಾರೆ ನಮ್ಮ ಅಮ್ಮರ ಊರಲ್ಲಿ. ಅದೇ ಥರ ನಮ್ಮ ಯಜಮಾನ್ರ ಊರಲ್ಲೂ ಮಾಡ್ತಾರೆ. ಬಟ್ ಅಲ್ಲಿ ನಮ್ಮ ಯಜಮಾನ್ರ ಊರಲ್ಲಿ ದೇವಸ್ಥಾನ ಕಟ್ಟವ್ರೆ. ನಾವಲ್ಲಿ ಹೊರ್ಗಡೆ ಇರೋದ್ರಿಂದ, ಬೆಂಗಳೂರಲ್ಲಿ ಇರೋದ್ರಿಂದ ಅಲ್ಲಿ ಇದ್ರೊಪ್ಸ್ಬೇಕು ಅಂತ ಹೇಳಿ ಮಾಡ್ತೀವಿ. ಅಂದರೆ ಹಿಡ್ಗಲೆಲ್ಲ ಪೂಜೆ. ಸೊ ಹಂಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಭಾನುವಾರ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿ ನೆಲ ಎಲ್ಲ ಒರೆಸಿ ಇವಾಗ ನಾನು ಇದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ಮಡೆ ಆರತಿಗೆ ಅಂತ ಹೇಳ್ಬಿಟ್ಟು. ರಾತ್ರಿಯೇ ಕಡಲೆ ಬೀಜ, ಕೊಬ್ಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು. ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹುರಿದ್ಬಿಟ್ಟು ಪುಡಿ ಮಾಡಬೇಕು, ಅಂದರೆ ಕಲ್ಲಲ್ಲಿ ಬೀಸಿ ಮಾಡೋರು ಅವಾಗ ಅಮ್ಮ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಬೋದು. ಈಗ ಶಾರ್ಟ್ಕಟ್ಟಾಗಿ ಈಗ ಯಾರು ಅಕ್ಕಿ ಹುರಿದು ಮಿಕ್ಸಿಗೆ ಹಾಕಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು
ಅಕ್ಕಿ ಹಿಟ್ಟನ್ನ ತೊಗೊಂಡು ಹುರ್ಕೊಂಬಿಡೋದು, ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು, ಏನೂ ಹಾಕೋಂಗಿಲ್ಲ ಅದಕ್ಕೆ. ನಾನು ಅದನ್ನು ಮಾಡಿಕೊಂಡೆ. ಹಾಗೆ ಮಡೆಗೆ ಅಂದರೆ ಅರ್ಶಿನದನ್ನ ಮಾಡ್ತೀವಿ, ಆ ಅರ್ಶಿನದನ್ನಕ್ಕೂ ಇಟ್ಟಿದ್ದೆ. ಹಾಗೆ ಇಲ್ಲಿ ಪಾಕನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. 3 ಒಲೆ ಸ್ಟವ್ ಇರೋದ್ರಿಂದ ಎಷ್ಟು ಬೇಗ ಕೆಲಸ ಆಗುತ್ತೆ ಅಂದರೆ ಬೇಗ ಕೆಲಸ ಆಗುತ್ತೆ. ಈಗ ಒಂದು ಕಡೆ ಮಡೆಗೆ ಇಟ್ಟಿದ್ದೆ, ಒಂದು ಕಡೆ ಬೆಲ್ಲದ ಪಾಕ ಬೇಯ್ತಾಯಿತ್ತು, ಇನ್ನೊಂದು ಕಡೆ ಹಾಕಿ ಹಿಟ್ಟು ರೋಸ್ಟ್ ಮಾಡ್ಕೊತಾ ಇದ್ದೆ. ಮುಂಚೆ ನಮ್ಮದು 2 ಒಲೆದಿತ್ತು, ಈಗ 3 ಒಲೆ ತೊಗೊಂಡ್ಮೇಲೆ ಈಸಿ ಆಗುತ್ತೆ. ಹಾಗಾಗಿ ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟೆಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಅದೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕ ಕಾಯ್ದ್ಮೇಲೆ ಆ ಬೆಲ್ಲದ ಪಾಕ ಹಾಕಿ ಆರತಿನ ಮಾಡ್ತಾಯಿದ್ದೀನಿ. ಆಗ ನನ್ನ ಮಗಳು ಪಾತ್ರೆ ಎಲ್ಲ ತೊಳೆದಿದ್ದಿತ್ತು, ಅದಕ್ಕೆ ದಬಾಕೋದಕ್ಕೆ ಅಂತ ಹೇಳಿ ಬರ್ತಾಯಿದ್ಲು. ದಬಾಕಾದ್ಮೇಲೆ ಹೋಗಿ ಬೇಗ ಸ್ನಾನ ಮಾಡು, ನಾನು ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದೆ. ಹಾಗೆ ನಮ್ಮ ಮನೆಯವರು ಕೂಡ ಕೋಳಿ ಎಲ್ಲ ತರೋದಕ್ಕೆ ಹೋಗಿದ್ರು. ಇದು ಭಾನುವಾರ ಮಾಡಿದ್ದಲ್ಲ, ನಾವು ಶನಿವಾರ ನಾವು ತಿನ್ನಲ್ಲ. ಬಂದು ನೆಕ್ಸ್ಟ್ ಡೇ ಏನಾದ್ರು ಮಾಡ್ಬೋದಿತ್ತು, ಇಲ್ಲ ಅವತ್ತೇ ಮಾಡ್ಬೋದಿತ್ತು. ಅವತ್ತೇ ಮಾಡೋದಕ್ಕೆ ಯಾರು ಮನೇಲಿ ಇರಲ್ವಲ್ಲ, ಬಂದಾಗ ನಾವು ಸೀದಾ ಮನೆ ಒಳಗಡೆ ಹೋಗೋಂಗಿಲ್ಲ. ಈ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅದು ಊರಿಂದ ಹೊರಗಡೆ ಪೂಜೆ ಮಾಡಿ ಕೋಳಿ ಕೊಯ್ದು ಆಮೇಲೆ ಒಳಗಡೆ ಹೋಗಬೇಕು, ಆ ಥರ ನಮ್ಮ ಕಡೆ ಶಾಸ್ತ್ರ ಇರೋದು. ಇದಕ್ಕೆ ಈಗ ನಾವಿಲ್ಲಿ ಸಿಟಿಲಿರೋದ್ರಿಂದ ಅವೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇಗೆ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಶನಿವಾರ ಆಗಿರೋದ್ರಿಂದ ಭಾನುವಾರ ಮಾಡ್ತಾಯಿದ್ವಿ. ನಾವು ಶನಿವಾರ ತಿನ್ನಲ್ವಲ್ಲ, ಹಾಗಾಗಿ ನಮ್ಮ ಮನೆಯವರು ಕೋಳಿ ಪೂಜೆ ಸಾಮಾನು ಎಲ್ಲ ತಂದಿದ್ರು. ಹಾಗೆ ಬೆಂಗಳೂರಲ್ಲಿ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಹಂಚ್ಬೇಕು ಅಂದರೆ ತುಂಬ ಕಷ್ಟನಪ್ಪ. ನಮಗೆ ಗೊತ್ತಿರೋರೊಬ್ರಿಗೆ ಹೇಳಿದ್ವಿ, ಅಲ್ಲಿ ಇತ್ತು. ಅವ್ರು ಯಾವಾಗಲೂ ದೇವ್ರು ಮಾಡುವಾಗ ನಾನು ಅವ್ರನ್ನೇ ಕೇಳ್ತೀನಿ, ಅವರೇ ತಂದು ಕೊಡ್ತಾರೆ. ಸೊ ಹಾಗಾಗಿ ತಂದು ಕೊಟ್ಟರು. ಹೆಂಗೋ ಸದ್ಯ ಸಿಕ್ತಲ್ಲ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಇಲ್ಲಾಂದರೆ ಇದೇ ದೇವ್ರದ್ದು ಅದು ನಾವು ಮಾಡೋದು ಕಂಪ್ಲೀಟೇ ಅಲ್ಲ, ಯಾಕಂದರೆ ಅದೇ ಇಂಪಾರ್ಟೆಂಟು ಬೇಕಾಗಿರೋದು ದೇವರಿಗೆ ಅಂತ ಹೇಳ್ಬಿಟ್ಟು. ನಮ್ಮನೆಯವ್ರು ಹಂಗೆ ಹೂವು ಮುಡ್ಸಿ ಹಂಗೆ ಇದು ಮಾಡಿ ಅದು ಮಾಡಿ ಅಂತಿದ್ರು. ನಾನು ಅವ್ರ ಮೇಲೆ ಬೆಳಗ್ಗೆನೇ ರೇಗ್ತಾಯಿದ್ದೆ, ಅದು ಇಲ್ದೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ, ನಿನ್ನ ಕೈಲಿ ಏನೂ ಮಾಡೋದಕ್ಕಾಗಲ್ಲ, ಎಲ್ಲ ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಸರಿ ಹೆಂಗೋ ಒಬ್ರಿಗೆ ಹೇಳಿದ್ರಿಂದ ತಂದು ಕೊಟ್ಟರು, ಹೆಂಗೋ ಅದೃಷ್ಟದಿಂದ ಸಿಕ್ತು. ಹಾಗೆ ಇಲ್ಲಿ ನಾನು ಆರತಿ ತಂಬಿಟ್ಟು ಆರತಿಗೆ ಮಾಡ್ಕೊತಾ ಇದ್ದೀನಿ, ಪಾಕ ಎಲ್ಲ ಹಾಕಿ. ತುಂಬ ಚೆನ್ನಾಗಿ ಬರುತ್ತೆ ತಂಬಿಟ್ಟು ಈ ಥರ ಮಾಡೋದ್ರಿಂದ. ನಮ್ಮಮ್ಮನೂ ಇದೇ ಥರ ಮಾಡ್ತಾರೆ. ಇದ್ರ ಜೊತೆಗೆ ಎಳ್ಳನ್ನು ಹುರಿದಾಕ್ತಾರೆ. ನಾವು ಎಳ್ಳು ಹಾಕಿರಲಿಲ್ಲ, ಎಳ್ಳನ್ನ ಹುರಿದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ತಾರೆ. ಎಳ್ಳು, ಕಡಲೆ ಬೀಜ, ಕೊಬ್ಬರಿ, ಅಕ್ಕಿ ಇದೆಲ್ಲ ಹಾಕ್ಬಿಟ್ಟು ಬೆಲ್ಲದ ಪಾಕ ಹಾಕಿ ಆರತಿ ಮಾಡ್ತಾರೆ. ನಾನು ಮತ್ತು 2 ಜೋಡಿ ಆರತಿ ಮಾಡ್ತೀವಿ. ಉಳ್ಕಟ್ಟಮ್ಮಂಗೆ, ಓರ್ ಮಾರಮ್ಮಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಎರಡು ಮಾಡ್ತೀವಿ ಇದಕ್ಕೆ. ಆದರೆ ಹಣ್ಕಾಯಿ ಮಾಡುವಾಗ ಒಂದೇ ಮಾಡಿದ್ದು, ಅಂದರೆ ಇದ್ರ ಹತ್ರ ನಾವು ಒಪ್ಪಿಸ್ತೀವಲ್ಲ ಅಲ್ಲಿ. ಬಟ್ ದೇವಸ್ಥಾನದಲ್ಲಿ ಎಲ್ಲೂ 2 ಕೊಟ್ಟಿದ್ದು. ನಾನು ಅದಕ್ಕೆ 2 ಮಕ್ಕಳಿಗೂ ಕೊಟ್ಬಿಟ್ಟಿದ್ದೆ, ಬುಟ್ಟಿಲಿ ಹಾಕ್ಬಿಟ್ಟು ಇಬ್ಬರು ಒಂದೊಂದು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನು. ಇವಾಗ ನಾನು ಮಡೆ ಆರತಿನ ಮಾಡ್ಕೋತಾ ಇದ್ದೀನಿ. ಇನ್ನು ಮನೆಯವರು ಮಕ್ಕಳು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದಾರೆ. ನಮ್ಮ ಮನೆಯವ್ರು ಸಿಕ್ಕಾಬಿಟ್ಟೆ ಅರ್ಜೆಂಟ್ ಮಾಡ್ತಿದ್ರು, ನಂಗೆ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನಾನು ಬೇಗ ಎಲ್ಲ ರೆಡಿ ಮಾಡಿಕೊಂಡೆ. ಈ ಕಡೆ ಅನ್ನ ಆಗ್ತಾಯಿತ್ತು ಮಡೆಗೆ. ಅನ್ನ ಜಾಸ್ತಿ ಮಾಡಿರಲಿಲ್ಲ, ಅರ್ಶಿನದನ್ನ ನಾವು ಯಾರೂ ಜಾಸ್ತಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಪಾವು ಹಾಕಿದ್ದೆ. ಮಡೆ ಆರತಿ ಎಲ್ಲ ಮಾಡಿಕೊಂಡು ಮನೆ ಮುಂದೆ ಖಾಲಿ ಸೈಟ್ ಐತೆ ನಾವೀಗಿರೋ ಏರಿಯಾದಲ್ಲಿ, ಅಲ್ಲೇ ಮಾಡ್ತೀವಿ. ಈಗ ಅಲ್ಲೇ 2-3 ವರ್ಷದಿಂದ ಅಲ್ಲೇ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಇವಾಗಲೂ ಕೂಡ ಅಲ್ಲೇ ಮಾಡಿದ್ವಿ ಇದ್ರೊಪ್ಸದ. ನೆಕ್ಸ್ಟು ನೋಡಬೇಕು, ನೆಕ್ಸ್ಟ್ ಯಾವಾಗಾದರೂ ಇದು ಮಾಡಬೇಕು. ಊರಲ್ಲಿ ಮನೆ ಕಟ್ತು, ಊರಲ್ಲಿ ನಮ್ಮದೇ ಅದು ಏನಾದ್ರು ಇದಾಯಿತು ಅಂದರೆ ಊರಿಗೆ ಬಂದರೆ ಊರಲ್ಲಿ ಹೆಂಗೆ ಮಾಡ್ತಾರೆ ನೋಡಿಕೊಂಡು ಊರಲ್ಲಿ ಮಾಡಬೇಕು. ನಮ್ಮಮ್ಮರಂತೂ ವರ್ಷಕ್ಕೆ 2-3 ಸತಿ ಹೋಗ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ. ಬಟ್ ನಾವು ದೂರ ಇರೋದ್ರಿಂದ ವರ್ಷಕ್ಕೊಂದೇ ಸತಿ ಹೋಗ್ತೀವಿ. ನಾನು ಇಲ್ಲಿ ಪುಟ್ಟದ್ದು 2 ಆರತಿ 2 ಮಿತ್ಕೆ ಅಂತ ಮಾಡ್ತಾರೆ. ಆ ಮಿತ್ಕೆ ಮಾಡಿ ತೊಗೊಂಡೋಗಿ ಅಲ್ಲಿ ಸೈಟಲ್ಲಿ ಒಪ್ಪಿಸಿ ಪೂಜೆ ಮಾಡಿ ಕೋಳಿ ಕುಯ್ಕೊಂಡು ಬಂದ್ವಿ. ಹೋದ ಸಲ ಮಾಡಿದಾಗ ಕೋಳಿ ಬೇಗ ಕೊಡೋಗ್ಬಿಟ್ಟಿತ್ತು. ಈ ಸತಿ 2 ಕೋಳಿ ಸತಾಯಿಸ್ಬಿಟ್ಟು ಕೊಡ್ಬೋದಕ್ಕೆ ನೀರು ಹಾಕ್ದಾಗ. ನಮ್ಮ ಮನೆಯವ್ರು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರೆ, ನಾನು ಬೇರೆ ಅವ್ರ ಮೇಲೆ ರೇಗಾಡ್ತಿದ್ನ. ಸೊ ನಾವು ಯಾವುದೇ ಪೂಜೆ ಮಾಡುವಾಗ ಶಾಂತಿಯಿಂದ ನೆಮ್ಮದಿಯಿಂದ ಮಾಡಬೇಕು. ನಾನು ಅವ್ರ ಮೇಲೆ ರೇಗಾಡ್ತಿದ್ದಕ್ಕೆ ಸರಿಯಾಗಿ ಕೊಡಲಿಲ್ಲ. ಆಮೇಲೆ ತಪ್ಪು ನೆಪ್ಪೇನಿದ್ರು ನಿನ್ನ ಹೊಟ್ಟೆಗೆ ಹಾಕೊಳ್ಳವ ಅಂತ ಹೇಳ್ಕೊಡುವವ ಅಂದಾಗ ಆವಾಗ ಕೊಡೋದು ಕೋಳಿ ಕೊಯ್ದು. ಆಮೇಲೆ ಹೋಗಿ ಅಲ್ಲಿ ಕ್ಲೀನ್ ಮಾಡಿಸ್ಕೊಂಡು, ನಾವು ಕೋಳಿ ತೊಗೊಂಡಿರ್ತೀವಲ್ಲ ಅವ್ರಿಗೆ ಹೇಳಿರ್ತೀವಿ, ಆಮೇಲೆ ತಂದು ಕೊಡ್ತೀವಿ ಕ್ಲೀನ್ ಮಾಡಿಕೊಡಿ ಅಂತ. ಆಮೇಲೆ ಅವ್ರು ಕ್ಲೀನ್ ಮಾಡಿ ಕೊಟ್ಟರು. ಅಡುಗೆ ಮಾಡಿದ್ದೆ, ಫ್ರೈ ಮಾಡಿ ಮತ್ತು ಸಾಂಬಾರು ಮಾಡಿದ್ದೆ. ನಮ್ಮ ದೊಡ್ಡಮ್ಮ ಅವ್ರ ಮನೆಯವ್ರನ್ನ ಕರೆಯೋದಕ್ಕೆ ಹೇಳಿದ್ದೆ. ಅವರು ಯಾರೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮ ಒಬ್ಬರು ಬಂದಿದ್ದರು. ನಮ್ಮ ಅಣ್ಣವರು ಇಲ್ಲ ನಾವು ಮಾಡಿದ್ದೀವಿ ಶನಿವಾರ ಅಂತ ಹೇಳ್ಬಿಟ್ಟು ಯಾರು ಬರಲಿಲ್ಲ.
ನಾವು ಶನಿವಾರ ತಿನ್ನಲ್ಲ, ಅವ್ರು ಶನಿವಾರ ಕರೆದಿದ್ರು. ಇಲ್ಲ ನಾನು ತಿನ್ನಲ್ಲ ಅಣ್ಣ ಅಂದಿದ್ದೆ. ಅದಕ್ಕೆ ಅದೇ ಐತೆ ಕಣಪ್ಪ, ಏನೂ ಬೇಡ ಅಂದಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನು ನಮ್ಮ ದೊಡ್ಡಮ್ಮ ಬಂದಿದ್ರಲ್ಲ ಅವ್ರಿಗೇನೋ ಊಟ ಕೊಟ್ವಿ. ಹಾಗೆ ತಂಬಿಟ್ಟು ಬಾಳೆಹಣ್ಣು ಎಲ್ಲ ಕೊಟ್ಟು ಕಳಿಸ್ದೆ. ಈಗ ನೋಡಿ ಪುಟ್ಟದು 2 ಆರತಿನ ಮಾಡಿದೆ. ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ವಿ. ಇದು ಮನೆ ದೇವ್ರುಗಳದಂತೂ ಯಾವುದೇ ಕುಲ ದೇವರು ಮನೆ ದೇವರು ಅಂತ ಹೇಳ್ತಾರಲ್ಲ, ಅದನ್ನು ಬಿಡಬಾರ್ದು ಅಂತೆ. ಯಾಕಂದರೆ ನಮಗೆ ಹೆಸ್ರು ಉಸಿರು ಕೊಟ್ಟಿರೋದು ಅದೇ ದೇವ್ರುಗಳು. ನಾವು ಏನೇ ಹೊರಗಡೆ ದೇವ್ರುಗಳನ್ನ ಪೂಜೆ ಮಾಡಲಿ, ಈಗ ಎಕ್ಸಾಂಪಲ್ ಧರ್ಮಸ್ಥಳ, ತಿರುಪತಿ, ಮಂತ್ರಾಲಯ, ಹಾಗೆ ನಾವಿರತಕ್ಕಂಥ ಏರಿಯಾದಲ್ಲಿ ಯಾವುದೇ ದೇವ್ರನ್ನ ಪೂಜೆ ಮಾಡಿದ್ರೂ ನಾವೆಲ್ಲೇ ಇದ್ರೂ ಮನೆ ದೇವ್ರನ್ನ ಬಿಡಬಾರ್ದಂತೆ. ಯಾಕಂದರೆ ವರ್ಷಕ್ಕೊಂದು ಸತಿ ಹೋಗಿ ಅವ್ರಿಗೆ ಅನ್ನ ಆಹಾರ ಕೊಡಬೇಕು. ಅಂದರೆ ಧೂಪ ಅನ್ನ ಆಹಾರ ಅಂದರೆ ಅವರೇನು ಊಟ ಮಾಡಲ್ಲ, ಬಟ್ ಅದನ್ನು ಕೊಡಬೇಕು ಅಂತಾರೆ. ನಾವು ಮನೆ ದೇವ್ರಿಗೆ ಹೋದ್ರೂ ಅಷ್ಟೇ, ನಮ್ಮ ಕಡೆ ಬಾಳೆಹಣ್ಣು ಪೂರ್ತಿ ಒಂದು ಚೂರು ಬಾಳೆಹಣ್ಣು ತೊಗೋತೀವಿ, ತೆಂಗಿನಕಾಯಿ, ಅರಿಶಿನ ಕುಂಕುಮ, ಕಡ್ಡಿ ಕರ್ಪೂರ, ಹೂವು ಮತ್ತು ಎಲೆ ಅಡಿಕೆ, ಆದಮೇಲೆ ಅಕ್ಕಿ ಮತ್ತು ಬೆಲ್ಲ ತೊಗೊಂಡೋಗ್ತೀವಿ. ಅಂದರೆ ಅದನ್ನು ನೈವೇದ್ಯ ಮಾಡಿ ಇಡಬೇಕು. ಹಿಂದಿನ ಕಾಲದಲ್ಲಿ ಬೆಲ್ಲದನ್ನ ಮಾಡಿ ಇಡೋರು ದೇವ್ರುಗಳಿಗೆಲ್ಲ ಎಡೆನ ನಮ್ಮ ಕಡೆ ಮನೆ ದೇವ್ರುಗಳಿಗೆ. ಅದಕ್ಕೆ ತೊಗೊಂಡೋಗ್ತಾರೆ. ಈಗ ಯಾರೂ ಇಡಲ್ಲ, ಆಗಿನ ಕಾಲದಲ್ಲಿ ಇಡೋರು. ನಾನು ಕಂಡಂಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ದೇವರಿಗೂ ನೋಡಿದ್ದೀನಿ ಬೆಲ್ಲದನ್ನ ಮಾಡಿ ಎಡೆಗೆ ಇಕ್ಕೋರು. ಇಲ್ಲ ಅವಲಕ್ಕಿ ಪಲಾರ ಮಾಡಿದ್ರೆ ಅದನ್ನು ಎಡೆಗೆ ಇಕ್ಕೋರು ದೇವರಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ದೀಪಕ್ಕೆ ಎಣ್ಣೆ, ಹಾಗೆ ಬತ್ತಿ ದೀಪಕ್ಕೆ ಎಣ್ಣೆ ಅಂದರೆ ಅದೇ ಶ್ರೇಷ್ಠ. ಯಾಕಂದರೆ ದೇವ್ರುಗಳ ಮುಂದೆ ಹಚ್ಚೋ ದೀಪ ಉರಿಯುತ್ತಲ್ಲ, ಅದರಲ್ಲಿ ಎಣ್ಣೆ ಬತ್ತಿ ಕೊಟ್ಟರೆ ಅದೇ ಶ್ರೇಷ್ಠ. ಯಾಕಂದರೆ ಈಗ ನಾವು ತಗೊಂಡೋಗೋದು ಯಾವುದೂ ದೇವ್ರು ತಿನ್ನಲ್ಲ. ಈಗ ದೀಪ ಆದರೆ ದೇವ್ರ ಮುಂದೆ ಉರಿಯುತ್ತೆ. ಸೊ ಹಾಗಾಗಿ ದೀಪದ ಎಣ್ಣೆ, ಬತ್ತಿ ಮತ್ತು ಸೀರೆ, ಇದು ಮಾಮೂಲಿ ಅರಿಶಿನ ಕುಂಕುಮ ತೊಗೊಂಡಿರ್ತೀವಲ್ಲ, ಮತ್ತು ಬಳೆ, ಇದೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಪೂಜೆ ಮಾಡಿಸೋದು. ಸೊ ಹಾಗಾಗಿ ಹೆಣ್ಣು ದೇವ್ರುಗಳಿಗೆ ಯಾವುದೇ ದೇವ್ರಿಗೆ ಹೋದ್ರೂ ಇಷ್ಟೆಲ್ಲ ನಾವು ಮನೆ ದೇವ್ರುಗಳಿಗೆ ಕೊಡ್ತೀವಿ. ನಾನು ಇದೆಲ್ಲ ಮನೆಯಿಂದನೇ ತೊಗೊಂಡೋಗಿದ್ದೆ. ಅಕ್ಕಿ, ಬೆಲ್ಲ ಎಲ್ಲನೂ, ಮತ್ತು ಸೀರೆ, ಬಳೆ ಎಲ್ಲ ತೊಗೊಂಡೋಗಿದ್ದೆ. ಬರೀ ಬಾಳೆಹಣ್ಣು, ಹೂವು ಮಾತ್ರ ತೊಗೊಂಡ್ವಿ. ಇನ್ನು ದೀಪದ ಎಣ್ಣೆ ಎಲ್ಲ ಎರಡೆರಡಿಲಿಂದನೇ ತೊಗೊಂಡೋಗಿ ಕೊಟ್ಟು ಪೂಜೆ ಮಾಡಿಸಿದ್ದು. ಇಲ್ಲಿ ಅದೇ ಖಾಲಿ ಸೈಟ್ ಇತ್ತಲ್ಲ, ಅಲ್ಲಿ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಕ್ಲೀನ್ ಮಾಡಿದ್ವಿ. ಇಲ್ಲಾಂದ್ರೆ ಅವರು ಏನೋ ಮಾಡಿಸ್ಬಿಟ್ಟವ್ರೆ, ಕೋಳಿ ರಕ್ತ ಎಲ್ಲ ಅಂತ ಅನ್ಕೋಬಾರ್ದಲ್ವ. ಹಾಗಾಗಿ ಇದಾಗಿತ್ತು ಇವತ್ತಿನ ಬ್ಲಾಗು. ಈ ಬ್ಲಾಗು ಒಂಚೂರಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಬ್ಲಾಗು. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಸದಾ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತೀನಿ. ಥ್ಯಾಂಕ್ ಯು ಸೋ ಮಚ್.